ಸುಳ್ಳು 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 ಹಸಿ ಹಸಿ ಸುಳ್ಳು ಬಾಯ್ಬಿಟ್ರೆ ಎಲ್ಲ ಸುಳ್ಳು 108 ಸುಳ್ಳು. ಸುಳ್ಳಂದ್ರೆ ನಂಗೆ ಬಲು ಕೋಪವು ನಿಜವಾಗ್ಲು. ಯಾರಾದ್ರೂ ಸುಳ್ಳಾಡಿದ್ರೆ ಮುರಿತೀನಿ ಕೈಕಾಲು, ಮಾಡ್ತೀನಿ ಎಲ್ಲ ಬಯಲು. ಸುಳ್ಳು 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 ಹೇಳೋದೊಂದು ಆರ್ಟು, ಸಿಕ್ಕಿ ಬೀಳದವನು ಸ್ಮಾರ್ಟು. 1000 ಸುಳ್ಳೇಳಿ ಮದ್ವೆ ಮಾಡು, ಆಹಾ ಸುಳ್ಳಿಗೆ ಇಲ್ಲ ಯಾವ ಕಟ್ಟುಪಾಡು. ಕವಿಗಳ ವರ್ಣನೆ ಸುಳ್ಳಲ್ವಾ, ಪ್ರೇಮಿಯ ಮಾತು ಸುಳ್ಳಲ್ವಾ. ಸತ್ಯವೇ ಹೇಳಿ ಹರಿಶ್ಚಂದ್ರ, ಹಿಡಿದನು ಮಸಣದಲ್ಲಿ ಇಲ್ಲಂದ್ರ. ದೇವ್ರುಗಳೇ ಸುಳ್ಳುಗಳ ಹೇಳಿರುವಾಗ, ಹಿಂದೆ ಹೇಳಿರುವಾಗ, ಹುಲು ಮಾನವರೇ ನನ್ನುತ್ತ ಮಾಡುವರಣ್ಣ, ಓ ಮಾಡುವರಣ್ಣ. ಸೀಮಾದ ಫೈಟಿಂಗ್ ಎಲ್ಲ ಸುಳ್ಳಲ್ವಾ ಶಿವನೇ, ಮಾಡಿಗೆ ಡೂಬಿದ್ರೆ ನಾನ್ ಕೂಡ ಹೀರೋನೆ. ಎಲ್ಲರೂ ನಂಬಿ ನನ್ನನ್ನೇ ನನಗೂ ಕೂಡ ಹಿಂದೆ ಒಂದು ಕೆಟ್ಟ ಕನಸು ಬೀಳ್ತಾ ಇತ್ತು. ನನ್ನ ಹತ್ರ ಒಂದು ದೊಡ್ಡ ಶಿಪ್ ಇತ್ತು. ಆ ಶಿಪ್ಪಲ್ಲಿ ತುಂಬಾ ಬಂಗ್ಲೆಗಳಿತ್ತು. ಆ ಬಂಗ್ಲೆಗಳಲ್ಲಿ ಒಂದು ಬಂಗ್ಲೆಲಿ ಬೀಗರಿದ್ರು, ಇನ್ನೊಂದು ಬಂಗ್ಲೆಲಿ ನಾನಿದ್ದೆ, ಮತ್ತೊಂದು ಬಂಗ್ಲೆಲಿ ಆರ್ತಿ ಸತ್ಯ ಇದ್ರು, ಆಮೇಲೆ ಇನ್ನೊಂದು ಬಂಗ್ಲೆಲಿ ನರಸಿಂಹ ಪೂರ್ವಿ ಅವರಿಬ್ರು ಇದ್ರು. ನಮ್ಮ ಶಿಪ್ಪು ಹೀಗೆ ತೇಲ್ತಾ ಇತ್ತು. ಮುಂದೆ ಹೋಗ್ತಾ ಇದ್ದಾಗ ಹಲೋ ಸ್ವಲ್ಪ ನಿಮ್ಮ ಶಿಪ್ಪಿಗೆ ಬ್ರೇಕ್ ಹಾಕ್ತೀರಾ? ಎಂತ ಅನ್ಯಾಯ ಮಾರಾಯ್ತು ನಿಮ್ದು. ಎಲ್ಲರಿಗೂ ಒಂದೊಂದು ಬಂಗ್ಲೆ ಕೊಟ್ಟಿದ್ದೀರಿ ಶಿಪ್ಪಲ್ಲಿ, ನನಗೆ ಒಂದು ಸಣ್ಣ ಬಂಗ್ಲೆ ಆದ್ರೂ ಕೊಟ್ಟಿದ್ದೀರಾ ನೀವು? ಬೇಡ, ನಾನು ಎಲ್ಲಿ ಹೋದ್ರೆ ಹೀಗೆ ಬರ ಅನಾಥ ಬೇಡ. ನಂಗೆ ಅಳು ಬರ್ತಾ ಇದೆ. ಅಳಬಾರ್ದಪ್ಪ. ಆ ಶಿಪ್ಪಲ್ಲಿ ನಿಂದು ಒಂದು ಬಂಗ್ಲೆ ಇತ್ತು. ನಂದಿದೆ. ಥ್ಯಾಂಕ್ ಯು, ತುಂಬಾ ಥ್ಯಾಂಕ್ ಯು. ಒಂದ್ಸಲ ಯಾರೋ ಒಬ್ಬ ನನಗೆ ಮೋಸ ಮಾಡ್ಬಿಟ್ಟು ಆ ಶಿಪ್ ಅಲ್ಲಿ ಒಂದು ಹೋಲ್ ಮಾಡ್ಬಿಟ್ಟ. ಅದರೊಳಗಿಂದ ನೀರ್ ಬರಕ್ ಶುರುವಾಗಿ ಇಡೀ ಶಿಪ್ಪು ನೀರಿನಿಂದ ತುಂಬಿಕೊಂಡ್ಬಿಡ್ತು. ಒಂದಾದ್ಮೇಲೆ ಒಂದು ಬಂಗ್ಲೆಗಳು ಮುಳುಗ್ತಾ ಕೊನೆಗೆ ಇಡೀ ಶಿಪ್ಪೇ ಮುಳುಗೋಯ್ತು. ಒಂದ್ ನಿಮಿಷ, ಈಗ ಶಿಪ್ ಕಂಪ್ಲೀಟ್ ಮುಳುಗಿ ಆಯ್ತಾ? ಒಂದ್ ನಿಮಿಷ, ಮುಳುಗೋದಕ್ಕಿಂತ ಮುಂಚೆ ನನ್ನ ಬಂಗ್ಲೆ ಉಂಟಲ್ಲ, ನನ್ನ ಪಾಲಿದ್ದು, ಅದು ನಾನು ಮಂಗಳೂರದ ಒಂದು ಅಡ್ರೆಸ್ ಕೊಡ್ತೇನೆ. ನಮ್ಮ ಅಲ್ಲಿಗೆ ಕಳಿಸ್ಬಿಡಿ, ಕೊರಿಯರ್ ಮಾಡಿ. ಇದು ಬರೀ ಕನಸು ಅಷ್ಟೇ ಸಚ್. ಕನಸು. ಅಂಕಲ್, ತುಂಬಾ ಭಯ ಹುಡ್ಸತ್ ನಿಮ್ ಕನ್ಸು. ಸತ್ಯ, ಅದನ್ನೇ ನಾನು ಹೇಳಕ್ ಬಂದಿದ್ದು. ಇಷ್ಟೆಲ್ಲ ಮೋಸ ಆಗಿದೆ ಅಂತ ಅಂದ ಮೇಲೆ ನನ್ನ ಕನಸಿನಲ್ಲಿ, ನನ್ನ ಜೀವನದಲ್ಲಿ ನನಗೆ ಏನಾರ ಮೋಸ ಆಗಿರ್ಬೇಕಲ್ಲ. ಏನಾದ್ರೂ ಮೋಸ ಆಗಿದ್ಯಾ ಹೇಳಮ್ಮ ಮಗಳೇ? ಹೇಳ ಸತ್ಯ, ಏನಾದ್ರೂ ಮೋಸ ಆಗಿದ್ಯಾ? ಇಲ್ಲ. ಈ ಕನಸು ಬಿದ್ದ ಮೇಲೂ ಕೂಡ ನನ್ನ ಮಗಳ ಆರ್ತಿಗೆ ಸತ್ಯ ಸಿಕ್ಕಿದೆ. ಈ ಇಡೀ ಕುಟುಂಬ ಸಿಕ್ತು ನನಗೆ. ಅಯ್ಯೋ ಅಲ್ವಾ? ಹಾಗಾಗಿ ನಾನು ನಿಂಗೇನ್ ಹೇಳ್ತಾ ಇದ್ದೇನೆ ಅಂದ್ರೆ, ಈ ಕೆಟ್ಟ ಕನಸುಗಳನ್ನೆಲ್ಲ ಹಾಗೆ ಮರ್ತು ಬಿಡ್ಬೇಕು. ಸಾಕು. ಏನ್ ಸಾಕು? ಅಲ್ಲ ಅಂಕಲ್, ನಾನು ಹೇಳಿದ್ದು ವಿಜಿಗೆ ಇದೆಲ್ಲ ಮಾತಾಡಿದ್ದೆಲ್ಲ ಸಾಕು. ಇವಾಗ ಸ್ವಲ್ಪ ರೆಸ್ಟ್ ತಗೋಬೇಕಂತ ಡಾಕ್ಟರ್ ಹೇಳಿದ್ದಾರೆ. ನೋಡಮ್ಮ, ಏನು ಯೋಚನೆ ಮಾಡ್ಬೇಡ, ಚೆನ್ನಾಗಿ ರೆಸ್ಟ್ ತಗೋ, ಟೆನ್ಷನ್ ಮಾಡ್ಕೋಬೇಡ, ಅಂಡ್ ಥಿಂಕ್ ಪಾಸಿಟಿವ್ಲಿ. ಓಕೆನಾ? ಅದು ನನ್ನೊಂದು ಬಂಗ್ಲೆ. ನಡ್ರಿ ಇವಾಗ, ನಡ್ರಿ ಎಲ್ರು. ಇಲ್ಲಿ ಕೇಳ ವಿಜಿ, ನೀನು ನೆಗೆಟಿವ್ ಪಾಸಿಟಿವ್ ಎರಡೂ ಯೋಚನೆ ಮಾಡಬೇಡ. ಆದಷ್ಟು ನೀನು ಅಲರ್ಟ್ ಆಗಿರು. ಓಕೆ, ಒಂದು ಕೆಲಸ ಮಾಡಿ, ನಿಂಗೆ ಇಲ್ಲಿ ಡೈಲಾಗ್ ಇಲ್ಲ, ನೀನು ಆದಷ್ಟು ಮುಖದಲ್ಲಿ ಟೆನ್ಷನ್ ಫೀಲ್ ತೋರಿಸು. ಓಕೆ, ಎಲ್ಲ ಓಕೆ ಆಗುತ್ತೆ. ದಂಡಾಲ ಬಂಡಾಕ ಬಂಡಾಲ್ ದಂಡ. ಅಣ್ಣ, ಇಷ್ಟು ದೊಡ್ಡ ಮನೆಯವರು ನಮ್ಮನ್ನ ಸುಮ್ಕೆ ಬಿಡ್ತಾರ? ಅಯ್ಯಮ್ಮ ಹಾಲು ತಗೊಳಕ್ ಹೊರಗೆ ಬರ್ತಾವಳೆ, ನೀನು ಆಮೇಲೆ ಹಾಲು ಕೊಡುವಂತೆ. ಈಗ ಸದ್ಯಕ್ಕೆ ಹೊರಗೆ ಹೋಗಿ.
ಇವತ್ತು ಇಷ್ಟು ಬೆಳಗ್ಗೆ ಬಂದ್ಬಿಟ್ಟಿದ್ಯಾ ಹಾಲು ಕೊಡೋದಕ್ಕೆ? ಅಯ್ಯೋ ನಿಮಗ್ ಗೊತ್ತಿಲ್ವಾ ತಾಯಿ, ಬೆಳಿಗ್ಗೆ 8ರಿಂದ ಸಂಜೆ 6ವರೆಗೂ ಕರ್ನಾಟಕ ಬಂದಂತೆ. ಆ ಇಸ್ಯ ಕೇಳಿ ನಮ್ಮ ಮಸ ಕೂಡ ಬಿರ್ಬಿರ್ನೆ ಹಾಲು ಕೊಟ್ಬಿಡ್ತು. ನೀವ್ ಬೇರೆ ತರನೇ ಕಾಣ್ತೀಯಲ್ಲೋ. ನೆನ್ನೆವರೆಗೂ ವಯಸ್ಸಾಗೋಗಿತ್ತು, ಬಿಳಿ ಕೂದಲು, ಇಷ್ಟಪ್ಪ ಹೊಟ್ಟೆ. ಇವತ್ತು ಅದು ಅಯ್ಯೋ ಅವ್ರು ನಮ್ಮ ತಂದೆ ಕಂತಾಯಿ. ಹೊಟ್ಟೆ ಬೇರೆ ಜಾಸ್ತಿ ಇತ್ತಲ್ಲ ನಮ್ಮಪ್ಪನಿಗೆ, ಅದಕ್ಕೆ ಈ ಕೊಬ್ಬು ತೆಗಿ ಆಪರೇಷನ್ ಮಾಡಿಸ್ಕೊಳಕ್ ಹೋಗೋನೆ. ಅದಕ್ಕೆ ನಾ ಬಂದೆ. ಇಲ್ಲಿ ಪಾತ್ರೆ ಕೊಡಿ. ಈಗ ಇದೇನಿದು ಪಾತ್ರೆ ಕಸ ಇದೆ? ನಿನ್ನೆ ತಾನೇ ಅಷ್ಟು ಚೆನ್ನಾಗಿ ತೊಳೆದಿಟ್ಟಿದ್ದೀನಿ. ಅಯ್ಯೋ ನೆನ್ನೆದ ವಿಷಯ ನನಗೆ ಬಿಟ್ಬಿಡಿ, ಇವತ್ತಿನ ಮಾತಾಡಿ. ನೋಡಿ ಅಲ್ಲಿ ಎಷ್ಟು ಕಸ ಇದೆ ನೋಡಿ. ಕಸ ಇರೋ ಪಾತ್ರೆಯಲ್ಲಿ ನಾನು ಹಾಲೆಲ್ಲ ಹಾಕಕ್ಕಾಗಕ್ಕಿಲ್ಲ, ಬೇರೆ ಪಾತ್ರೆ ತಗೊಂಬನ್ನಿ. ಹೋಗಿ ಸರಿ, ಬೇರೆ ತರ. ಇದೇನು ನೀನು ಹೀಗಾಗೋಗಿದೀಯಾ? ನಾನೇ ತಾಯಿ ಆಗ್ಲೇ ಇದ್ದಿದ್ದು. ಲೀಲಮ್ನವ್ರೆ, ಒಂದು ಕಪ್ ಕಾಫಿ ಸಿಗುತ್ತಾ? ಸಿಸ್ಟರ್, ಹೌ ಆರ್ ಯು? ಒಂದ್ ನಿಮಿಷ ಇರೋ. ಏನೋ ಶೇವ್ ಮಾಡ್ಬೇಕಾ? ಆಯ್ತು, ಸಾರಿ. ಚೆನ್ನಾಗಿ ನಿದ್ದೆ ಮಾಡ್ದೆ ತಾನೆ? ಓ, ಸಖತ್ತಾಗಿ ಮಲ್ಕೊಂಡೆ. ವೆರಿ ಮತ್ತಿನ್ನೇನಣ್ಣ, ನನ್ನ ನೋಡ್ಕೊಳಕ್ಕೆ ಅಂತ ಅಮ್ಮ ಇಡೀ ರಾತ್ರಿ ನನ್ನ ಜೊತೆ ಇದ್ರು. ಒಂದೊಂದ್ ನಿಮಿಷಕ್ಕೂ ನನ್ನ ನೆಪ್ಸೆಪ್ಸಿ, ಕೂಸ ಪಂಖ ಹಚ್ಲೇನು, ಕೂಸ ನೀರ್ ಕುಡಿತೇನು, ಕೂಸ ಕಂಬಳಿ ಹೊದಿಸ್ಲೇನು, ಒಂದ ಎರಡ ಎಂಬುದು ಇಡೀ ರಾತ್ರಿ ಗೋಳಾಡಿಸ್ಬಿಟ್ಲು ಅವಳು. ಓಕೆ, ಸಾರಿ. ಇದಕ್ಕೆಲ್ಲ ಸರಿಯಾಗಿ ವ್ಯವಸ್ಥೆ ನಾನ್ ಮಾಡ್ತೀನಿ. ಅಣ್ಣ, ನಾನ್ ಹೇಳಿದ್ದು ನನ್ ಬಗ್ಗೆ ಅಲ್ಲ. ಪಾಪ ಅವ್ರು ಇಡೀ ರಾತ್ರಿ ಮಲ್ಗಕ್ಕಾಗಿಲ್ಲ. ಆಮೇಲೆ ಪೂರ್ವಿಯತ್ಗೆ ಬೆಳಗ್ಗೆ ಕೆಂದಳ್ಳಿ ತಗೊಂಡ್ ಬಂದಿದ್ದಾರೆ ನನಗೆ ಕೊಡ್ಸೋದಕ್ಕೆ. ಮತ್ ನರಸಿಂಹಣ್ಣನ ಕತೆ ಗೊತ್ತಾ ನಿನಗೆ? ಅವನು ಇಷ್ಟಪ್ಪ ಆ ಮಿನಿ ಡಿಕ್ಷನರಿ ಅದನ್ನ ತಗೊಬಂದು 20 ನಿಮಿಷ ಕರೆಕ್ಟಾಗಿ ಕೊರ್ದ. ಅದೇನು ಅಂತ ನನ್ಗಂತೂ ಅರ್ಥ ಆಗಿಲ್ಲ ಅವಾಗ. ಆಮೇಲೆ ಕುತ್ಕೊಂಡು ಯೋಚನೆ ಮಾಡಿದ್ರೆ ಅರ್ಥ ಆಯ್ತು. ಏನಿರ್ಬೋದು ಹೇಳು? ಗುಡ್ ಮಾರ್ನಿಂಗ್. ಮಾರ್ನಿಂಗ್. ಇವಾಗ ಈ ಗೆಸ್ಟ್ ಲಿಸ್ಟ್ ಅಲ್ಲಿ ಇನ್ನೊಂದು ಹೆಸರಿದೆ, ಆರ್ತಿ. ಆರ್ತಿ ಇವಾಗ ಬರ್ತಾ ಇದ್ದಾಳೆ. ನಿನ್ಗೆ ಕಷಾಯ ಮಾಡಿ ತಗೊಂಡ್ ಬರ್ತಾ ಇದ್ದೆ. ಅಣ್ಣ, ನಾನು ಇನ್ನೂ ಅತ್ತಿಗೆ ಕಷಾಯ ಮಾಡೋದನ್ನ ಹೇಳ್ಕೊಟ್ಟಿಲ್ಲ. ಆವತ್ತು ಹೇಳ್ಕೊಟ್ಟೆ ತಾನೆ? ಅದೇನು ಇಜ್ಜಿಲ್ ಪುಡಿ. ಹಾ, ಆವತ್ತು ನಾನ್ ಕುಡ್ದೆ, ಇವತ್ತು ನೀನ್ ಕುಡಿ. ತಮಾಷೆ ಕಣೆ. ಶುಂಠಿ ಕಷಾಯ ಅಷ್ಟೇ. ಕಷಾಯ ರೆಡಿ. ತಗೋ ವಿಜಿ. ತಗೋಬೇಕಾ? ತಗೊಳ್ಳೇಬೇಕು. ಶುಂಠಿ ಕಷಾಯ ಅತ್ತಿಗೆ ಮಾಡಿರೋದು. ಹೌದು. ಮತ್ತೆ ನರಸಿಂಹಣ್ಣ ನಿಂಗೆ ಟ್ಯಾಬ್ಲೆಟ್ಸ್ ಕೊಟ್ರಲ್ವಾ? ನರಸಿಂಹಣ್ಣ ಟ್ಯಾಬ್ಲೆಟ್ಸ್ ಕೊಟ್ರಾ? ನರಸಿಂಹಣ್ಣ ಬೇರೆ ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡಿ ಈ ಮಾತ್ರೆ ತಂದಿದ್ದಾರೆ. ಸೆಕೆಂಡ್ ಒಪಿನಿಯನ್ ಒಳ್ಳೇದೇ ಅಲ್ವಾ ಆರ್ತಿ? ಆಬ್ವಿಯಸ್ಲಿ ನರಸಿಂಹಣ್ಣ ಡಾಕ್ಟರ್ ಅಲ್ವಾ, ಅವ್ರಿಗೆ ಕರೆಕ್ಟ್ ಆಗಿ ಗೊತ್ತಿರುತ್ತೆ. ಹಾಗಿದ್ರೆ ತಗೊಂಡ್ರಾಯ್ತು ಬಿಡಿ. ತಗೊಂಡ್ರಾಯ್ತು ಅಂದ್ರೆ ತಗೊಂಡ್ರಾಯ್ತು. ಆಯ್ತು ಆರ್ತಿ, ಇವಾಗ ವಿಜಿಗ್ ರೆಸ್ಟ್ ಬೇಕು. ನೀನ್ ಮಾತಾಡ್ತಾ ನೀನ್ ಬೇರೆ ಪಾಪ ಇನ್ನೂ ಟಯರ್ಡ್ ಆಗ್ತಾ ಇದೆ ಇವ್ರಿಗೆ. ರೆಸ್ಟ್ ಮಾಡು. ಅಣ್ಣ, ಕಷಾಯ ತಗೊಳ್ಳಿ. ನೀನ್ ಇಟ್ಕೋ. ಅಣ್ಣ, ನಾನು ಟ್ಯಾಬ್ಲೆಟ್ ತಗೊಳ್ತೀನಿ. ಕುಡಿಬೇಕು. ಬೀಗ್ರೆ,
ಈ ಹಸ್ತರೇಖೆಗಳು ಬದಲಾಗ್ತಾ ಇರುತ್ತೆ ಅಂತಾರೆ. ನನ್ನ ಕೈಯಿನ ಹಸ್ತರೇಖೆ ಬದಲಾಗಿದೆಯಾ ಸ್ವಲ್ಪ ನೋಡಿ. ನೋಡ್ತೀನಿ. ಈ ಕೈ ಆಲ್ಮೋಸ್ಟ್ ಹಂಗೆ ಇದೆ, ಏನು ಬದಲಾವಣೆ ಇಲ್ಲ. ಈಚೆ ಕೈ ತನ್ನಿ ನೋಡ. ಓ, ಇದ್ರಲ್ಲಿ ಸುಮಾರಷ್ಟು ಬದಲಾವಣೆ ಆಗಿದೆ ನೋಡಿ. ಈ ಗುರು ಇದಾನಲ್ಲ, ಗುರು ಬಂದ್ರು. ದಯಾ ಅಲ್ಲ, ಏನೋ ಇದು ಇನ್ಫಾರ್ಮೇಶನ್ ಇಲ್ಲದೆ ಹಾಗೆ. ನನ್ನ ವಿಷಯ ಪಕ್ಕಕ್ಕಿಡೋ, ಮೊದಲು ನಿನ್ನ ಅಳಿಯನ್ ಕರಿ. ಸತ್ಯ ಅಲ್ಲ, ಅವನಣ್ಣ ಸಜ್ಜನ್. ಡಾಕ್ಟ್ರು ಯಾರು ಹೇಳೋ? ಯಾರೋ ಕರಿತೀನಿ. ದೇವ್ರೆ ನರಸಿಂಹ, ಬಾರಪ್ಪ. ಇವನೇ ಕಣ ಡಾಕ್ಯ. ಈ ನರಸಿಂಹ ಏನ್ ಮಾಡಿದಾನೆ ಗೊತ್ತಾ? ಒಂದ್ ನಿಮಿಷ. ಏನು? ನಮ್ಮ ಡ್ರೈವರ್ ಹತ್ರ ಮಾತಾಡಿದಾನೆ. ಏನ್ ಹೇಳು? ಏನು? ಡ್ರೈವರ್ ಹತ್ರ ಮಾತಾಡಿದಾನೆ. ಇವತ್ತಿಲ್ಲಿ ಕರ್ಕೊಂಡೋಗಿ ಒಂದಿದಕ್ಕೆ ಅವ್ನ್ ಕೀ ಕೊಟ್ಟ ಹೊರಟದ. ಗುಡ್ ಬಾಯ್. ಏನ್ ಹೇಳು? ಏನು? ಅವನು ಬರೇ ಕೀ ಕೊಟ್ಟಿದ್ದಲ್ಲ, ಕೆಲಸನೇ ಬಿಟ್ಟು ಹೊರಟೋಗ್ಬಿಟ್ಟಿದ್ದಾನೆ. ಏನ್ ಹೇಳು? ಒಂದ್ ಸೆಕೆಂಡ್. ಅಂತದ್ ಏನಯ್ಯ ಹೇಳಿದೆ ನೀನು ಅವ್ರಿಗೆ? ಅದರಲ್ಲಿ ನನ್ನದೇನು ತಪ್ಪಿದೆ? ನಿಮ್ಮ ವಾಹನ ಚಾಲಕನಿಗೆ ಕತ್ತಲೆ ಕಪ್ಪೆ ಹಾಕಿರುತ್ತದೆ ಎಂದು ಹೇಳಲು ಹೊರಟಿದ್ದೆ. ಅಷ್ಟರಲ್ಲಿ ವಿಜಯ್ ಅವರ ಸ್ವಾಸ್ಥ್ಯದಲ್ಲಿ ಏರುಪೇರಾಯಿತು. ನಾವು ಪ್ರಸ್ಥಾನ ಮಾಡಬೇಕಾಯ್ತು. ಹಾಗಾಗಿ ಅವರಿಗೆ ಸಂಪೂರ್ಣ ವಿಷಯವನ್ನು ತಿಳಿಸಲು ಆಗಲಿಲ್ಲ. ಹಾಗಾಗಿ ಅದಕ್ಕೆ ಮುಂದಿನ ಸಾರಿ ಬಂದಾಗ ಸಂಪೂರ್ಣವಾದ ಮಾಹಿತಿಯನ್ನು ಕೊಡುತ್ತೇನೆಂದು ಹೇಳಿದೆ ಅಷ್ಟೇ. ಆ ಭಯಕ್ಕೆ ಅವ್ನು ಕೆಲಸನೇ ಬಿಟ್ಟು ಹೊರಟದ. ಏನ್ ಹೇಳು? ಒಂದ್ ನಿಮಿಷ. ಅಲ್ಲ, ನಿಮ್ಮ ಈ ವಾಹನ ಚಾಲಕ ಅಲ್ಲ, ಸಾರಥಿ ದರ್ಶನ್. ಅಲ್ಲ, ಇವನು ಡ್ರೈವರ್ ಕೆಲಸ ಬಿಟ್ಟೋದ್ರೆ ನಗ್ತಾ ಇದೆಯಲ್ಲ ತಯ್ಯ. ನಿತ್ಯ ಅದೊಂದು ದೊಡ್ಡ ಕತೆ ಕಣಯ್ಯ. ಅದು ಆ ಡ್ರೈವರು ನಮ್ ಹೆಂಡತಿ ತವರೂರ್ನು ಕಣಯ್ಯ. ನಮ್ ಹೆಂಡತಿ ಅವ್ನು ಏನೇ ತಪ್ಪು ಮಾಡಿದ್ರು ಅವ್ನು ನನ್ನ ತಮ್ಮ ಇದ್ದಾಗೆ. ಏನ್ ಹೇಳು? ಅವರು ಅಂತ ತಲೆ ಮೇಲೆ ಹತ್ತು ಕೂರ್ಸ್ಕೊಂಡ್ಬಿಟ್ಟಿದ್ರು. ನಂಗೆ ಅವನ್ನ ಬಿಟ್ಟು ಬಿಡೋಕ್ಕೂ ಆಗಿದೆ, ಹತ್ರ ಇಟ್ಕೊಳಕ್ಕಾಗಿದೆ. ಒದ್ದಾಡ್ತಿದ್ದೆ ಕಣಯ್ಯ. ನಿಮ್ ನರಸಿಂಹ ತುಂಬಾ ಒಳ್ಳೆ ಕೆಲಸ ಮಾಡ್ದ ಕಣಯ್ಯ. ಏನು? ಬಿಟ್ಟು ಹೋಗಿದ್ದಾನವ. ಇರ್ಬೋದು ಅಂಕಲ್, ಆದ್ರೆ ಮದ್ವೆ ಯಾರ್ದು? ಅಯ್ಯೋ, ನಿನ್ ತಂಗಿದ್ದು ಮತ್ತೆ ನನ್ನ ಮಗ ವಲ್ಲಭದ ಕಣಯ್ಯ. ಸರ್, ಅದು ವಿಜಯ್ ಇನ್ನೂ ಹುಡುಗನ್ ಪಾಸ್ ಮಾಡಿಲ್ಲ. ಸತ್ಯ ಪಾಸ್ ಮಾಡಿಲ್ಲ ನಿಜ. ಹಾಗಂದ್ ಮಾತ್ರಕ್ಕೆ ಫೇಲು ಮಾಡಿಲ್ವಲ್ಲ? ಇನ್ನೇನ್ ಮಾಡ್ಬಿಡ್ತಾಳೆ. ನರಸಿಂಹ, ನಿನ್ನ ಕತ್ತಲೆಯಿಂದ ನನ್ನ ಬಾಳು ಬೆಳಕಾಯ್ತು ಕಣಯ್ಯ. ಆದ್ರೆ ಮಾಷೇರೆ, ಈ ಕತ್ತಲೆ ಕಪ್ಪೆ ಯಾಕಾಗಿರುತ್ತದೆ? ಅದು ಸರಿ, ನಿಮ್ಮ ಕೆಲಸದವರು ಬಿಟ್ಟು ಹೋಗಿದ್ದ ಸಂತೋಷದಲ್ಲಿ ಇವ್ರಿಗೊಂದು ಥ್ಯಾಂಕ್ಸ್ ಕೊಡಲ್ವೇ? ದೊಡ್ಡ ತೊಂದ್ರೆ ನಿಂಗೀಗ ದೊಡ್ಡ ಕಾಟ ಕಾದೈತೆ ಕಣಮ್ಮಿ. ಏಯ್, ನನ್ನ ಹತ್ರನೇ ಚಾಲಾಕಿತನ ತೋರಿಸ್ ತಪ್ಪಿಸ್ಕೊಂಡು ಓಡ್ತೀಯಾ? ಎಲ್ಲೋಯ್ತೆ? ಹಾ,
ಭೂಮಿ ಇರೋದು ಗುಂಡಿಗೆಯ, ನೀವು ಹುಟ್ಟಿರೋದು ನಂಗೆಯ. ಆಹಾಹಾ ಕಬೂತರಿ, ನಾನು ನೋಡೇ ಬಿಡ್ತೀನಿ. ಇನ್ನದ್ ಯಾವನ ಅಡ್ಡ ಬರ್ತಾನೋ ಬರ್ಲಿ, ಇಲ್ಲ ನನ್ನ ರಾಣಿಯಾಗಿ ತೋಳ್ನಾಗ ಬಂದು ಮೇರಿತ್ಯೋ ಇಲ್ಲ. ನರಸಿಂಹ, ಬಹಳ ಒಳ್ಳೆ ಉಪಕಾರ ಮಾಡ್ಬಿಟ್ಟಿಯಪ್ಪ. ನಿನ್ನ ಈ ಕತ್ತಲು ಬೆಳಕಿನ ತೀರಿಯಿಂದ ದಯನಿಗೆ ಬಹಳ ಅನುಕೂಲ ಆಯ್ತು. ಧನ್ಯವಾದಗಳು. ಏನಾಯ್ತೇಳೋ? ಅದೇ ಹೇಳಿದ್ದು. ನರಸಿಂಹ, ನೀನು ಮದುವೆ ದಿವಸ ಇರ್ತೀಯಲ್ವನೇ? ಮದುವೆ ದಿವಸ ಇರ್ತೀಯ ಇಲ್ವಾ ಅಂತ ಕೇಳ್ದೆ ಕಣಯ್ಯ. ಉತ್ತರ ಹೇಳಲಿ. ಇರ್ಬೋದು ಅಂಕಲ್, ಆದ್ರೆ ಮದುವೆ ಯಾರ್ದು? ಅಯ್ಯೋ, ನಿನ್ ತಂಗಿದ್ದು ಮತ್ತೆ ನನ್ನ ಮಗ ವಲ್ಲಭದ್ದು ಕಣಯ್ಯ. ಸರ್, ಅದು ವಿಜಿ ಇನ್ನೂ ಹುಡುಗನ್ ಪಾಸ್ ಮಾಡಿಲ್ಲ. ಸತ್ಯ, ಪಾಸ್ ಮಾಡಿಲ್ಲ ನಿಜ. ಹಾಗಂದ್ ಮಾತ್ರಕ್ಕೆ ಫೇಲು ಮಾಡಿಲ್ವಲ್ಲ? ಇನ್ನೇನ್ ಮಾಡ್ಬಿಡ್ತಾಳೆ. ಅಲ್ಲ ಅಲ್ಲ ಅಲ್ಲ, ಏನು ಏನು ಅಂತ ಹೇಳಿ. ಹಾಗೂ ಅಲ್ಲ. ಮತ್ತಿನ್ ಹೇಗೆ ಸರ್, ಇಲ್ಲಿ ಬಿಡಿ ಸರ್, ಏನೋ ಒಂದು ಅಂದ್ರೆ ಪಾಸು ಅಂತ ಅರ್ಥ. ಏನೋ ಏನು ನರಸಿಂಹ, ನೀನು ಮದುವೆ ದಿವಸ ಬರೋ ಗೆಸ್ಟ್ಗಳಿಗಿಂತ ಸ್ವಲ್ಪ ದೂರ ಇರೋದೇ ಒಳ್ಳೇದು ಕಣಯ್ಯ. ಯಾಕೆ? ನೀನು ಕತ್ಲೆ ಕತೆ ಕೇಳಿ ಅವರೆಲ್ಲ ಓಡೋಗ್ಬಿಡ್ತಾರೆ ಕಣಯ್ಯ. ಯಾರು ಓಡೋಗ್ತಾರೆ ಹೇಳು? ಓಡೋಗ್ತಾರೆ. ಯಾಕೆ ಅಂತ ಬೇರೆ ಕೇಳ್ತೀಯ? ಏನೋ ಉತ್ತರ ಹೇಳೋ. ಅಂಕಲ್, ನಾನು ನಿಮ್ಮ ಹತ್ರ ಇಂಥದೇ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಅಂತಿದ್ದೆ. ಅಕಸ್ಮಾತ್ ನಮ್ಮ ವಿಜಿದು ನಿಮ್ ವಲ್ಲಭ್ದು ಮದ್ವೆ ಏನಾದ್ರು ಆಗೋದಾದ್ರೆ ನಿಮ್ ಕೈನ ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಂಡಿರಿ. ಯಾಕಂದ್ರೆ ಬರೋ ಗೆಸ್ಟ್ಗಳು ನಿಮ್ ಚಪ್ಪಾಳೆಗೆ ಹೆದರ್ಕೊಂಡು ಓಡೋಗ್ಬಿಟ್ರೆ ನೈಸ್ ಜೋಕ್. ಏನಾಗ್ಬಿಟ್ರೆ? ಎಲ್ಲಿಂದ ಓಡೋಗ್ಬಿಟ್ರೆ? ಮನೆಯಿಂದ ಓಡೋಗ್ಬಿಟ್ರೆ. ಹೆಂಗ್ ಓಡೋಗ್ತಾರೆ? ಎಲ್ಲಿಂದ ಓಡೋಗ್ತಾರೆ? ಮನೆಯಿಂದ ಓಡೋಗ್ತಾರೆ. ಯಾಕೆ ಓಡೋಗ್ತಾರೆ? ಅಯ್ಯೋ ಪೂರ್ವಿ, ಎಂತ ಮನಸ್ಸು ನಿಂದು. ಪೂರ್ವಿ, ಪೂರ್ವಿ, ಇವನಣ ಇವಳಣ್ಣ ಅಪ್ಪನಣ. ಅಂಕಲ್, ಡೋಂಟ್ ವರಿ ಅಂಕಲ್, ನಾನು ನೋಡ್ತೀನಿ. ನೀವಿಲ್ಲೇ ಯು ಕ್ಯಾರಿ ಆನ್. ಅಪ್ಪಾಜಿ ಬೀಗ್ರೆ ಬರ್ತಾರೆ, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಏನಾಗಿರಲ್ಲ. ಕಬೂತರಿ ಹಾರು ಹೋಗ್ತೇನೆ ಈಗ, ಹಾರು ಮಾಡೋಣ ಈಗ. ಏನ ಹತ್ರ ಬಂದ್ರೆ ತೊಂದ್ರೆ ಆಯ್ತದೆ. ನನ್ನ ಹತ್ರ ಆಟ ಆಡಬೇಡಕ್ಕೆಲ್ಲ ಹೋಗ್ತು. ನೋಡು ದೇವರಾಜ್, ವಿಜಿನ ಇಲ್ಲಿಂದ ಕರ್ಕೊಂಡು ಹೋಗೋ ಮುಂಚೆ ನೀನು ನನ್ನ ಹೆಣನ ನಮ್ಮ ಸಜ್ಜನ್ ಹೆಣನ ದಾಟಿ ಹೋಗ್ಬೇಕಾಗತ್ತೆ. ಓ ದೇವ, ಎಂತ ಪಾಪಿ ಮಾರ ನೀನು. ಸತ್ಯ, ನಿಂಗೆ ಅಟ್ಲೀಸ್ಟ್ ಒಂದು ಮದುವೆ ಆದ್ರೆ ಆಗಿದೆ ಮಾರೆ. ನನಗೆ ಮದುವೆ ಅಲ್ಲ, ಮದುವೆ ತರ ಕೂಡ ಎಂತ ಆಗ್ಲಿಲ್ಲ. ಒಂದು ಆಗಿದೆ, ಅದು ಎಂತ ಸುಡುಗಾಡು ಅಂತ ನಂಗೆ ಇನ್ನೂ ಅರ್ಥ ಆಗ್ಲಿಲ್ಲ. ಎಲ್ಲಿದ್ದಾಳೆ ಅವಳು? ನಂಗೆ ಒಂದು ಆಸೆ ಇದೆ ಮಾರೆ. ಸಾಯೋದಕ್ಕಿಂತ ಮುಂಚೆ 4 ಜನ ಅಪ್ರತಿಮ ಕಳ್ಳರನ್ನು ಈ ದೇಶಕ್ಕೆ ನೀಡಬೇಕು ಅಂತ. ನನ್ನ ಹೆಣ ಬೇಡ, ನೀನು ಸಾಧ್ಯ ಆದ್ರೆ ಪೂರ್ವಿ ಹೆಣ ಬೇಡ ಬೇಡ. ಅವಳು ಸತ್ರೆ ನರಸಿಂಹ ಏಕಾಂಗಿ ಆಗ್ತಾನೆ. ನನ್ನ ಹೆಣ ದಾಟಿ ಹೋಗ್ರಿ. ಬೇಡಪ್ಪ ಬೇಡ. ಸಜ್ಜು ಪಾಪ ಜಲಜ ಒಂಟಿ ಅಂದ್ಬಿಡ್ತಾಳೆ. ನನ್ನ ಹೆಣದ ಮೇಲೆ ಹೋಗಪ್ಪ ನೀನು. ಅಯ್ಯೋ ಪೂರ್ವಿ, ಎಂತ ಮನಸ್ಸು ನಿಂದು. ಪೂರ್ವಿ, ಪೂರ್ವಿ, ಇವನೇನ
ನನ್ನ ತಲೆ ಕೆಟ್ರೆ ಎಲ್ಲ ಎಣಗಳು ಬಿಡುತ್ತದೆ. ಯಾರು ನೀನು? ದಂಡಾಲ್ ಭಂಡಕ್ಕೆ ಭಂಡಾಲ್ ದಂಡ. ಏನು ಇಷ್ಟು ಹೆಸರ? ಅದಲ್ಲ ಮರ ಹೆಸರಿದು ಎಂತ ಇದು ಶೋಭರಾಜ್ ಅಲ್ಲ? ದೇವರಾಜ್ ಜಾಸ್ತಿ ಮಾತಾಡ್ಬೇಡ್ರಿ. ದೂರ 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 ದೂರನ? ನಾನ್ ಯಾಕಯ್ಯ ದೂರ ನಿಂತ್ಕೋಬೇಕು? ಅವಳನ್ನ ಕೇಳು, ನಾನು ಅವಳಿಗೆ ಏನಾಗ್ಬೇಕು ಅಂತ ನನ್ ಕಬೂತರಿನ. ಏಯ್, ನಮ್ಮ ಮನೇಲಿ ಯಾವ ಕಬ್ಬು ಇಲ್ಲ, ತುರಿಯ ಮನೆನೂ ಇಲ್ಲ. ರಾಂಗ್ ಅಡ್ರೆಸ್. ಹೋಗ ನಿಮಿಷ ನಿಂತ್ಕೊಳ್ಳಿ ಮಾರ್ರೆ. ಕಬ್ಬೂತರಿ ಅಲ್ಲ, ಕಬೂತರಿ ಅಂದ್ರೆ ಪುದ. ಅದ ಪಾರಿವಾಳ ಡೌ. ಕೇಳಯ್ಯ, ಆ ವಿಜಿನ ನಾನು ಯಾರು ಅಂತ ಕೇಳು. ವಿಜಯ್ ಬಮ್ಮಲ್ಲಿ ಕೆಳಗಿಳಿದ್ ಬಾ, ಧೈರ್ಯವಾಗಿ ಬಾಮ್ಮ, ನಾವೆಲ್ಲ ಇದ್ದೀವಿ. ಹೇಳಮ್ಮ ಅವನು ಯಾರು ಅಂತ. ಏಯ್ ಬೊಗಳೆ ನಾನು ಯಾರು ಅಂತ ಹೇಳಮ್ಮ. ಇವತ್ ನಿಮ್ ಬಾಜಿ ಭಾರಿ ಐತಿ, ಅದಕ್ಕೆ ಸುಮ್ನೆ ಬಿಟ್ಟಿವ್ನಿ. ಆದ್ರೆ ಒಂದ್ ವಿಷಯ ತಿಳ್ಕೊಂಬಿಡ್ರಿ, ಎಲ್ರು ತರಿಯಾಗು ತೋರ್ಸ್ಕೊಂಬಿಡ್ರಿ. ವಿಜಯ್ ಯಾವತ್ತಿದ್ರು ನನ್ನ ಹೆಂಡ್ರು. ವಿಜಯ್ ನಿನ್ ಹೆಂಡ್ತಿನ? ಹೌದು, ನನ್ನ ಹೆಂಡ್ರು. ನಾನ್ ಬಿಡಕ್ಕಿಲ್ಲ ಅವಳನ್ನ. ದಂಡಾಲ್ ಬಂಡಕ್ಕೆ ಪಿಂಡ ಹೋಗ ಮೇಲಿಂದ. ಪಿಂಡ ಮುಂದೆ ತೋರಿಸ್ತೀನಿ ನನ್ನ ದಂಡ. ಬನ್ನಿ, ನಿಮಗೆ ಜಗಳಾಡೋ ವಯಸ್ಸಲ್ಲ ಇದು. ಹೌದು, ಬನ್ನಿ. ನಮ್ದಲ್ಲ ವಯಸ್ಸು. ಸತ್ಯ ವತ್ಸ, ಬಂದ್ಯಾ? ಆ ದುಷ್ಟನ ಸಂಹಾರ ಮಾಡ್ದ್ಯಾ? ಆ ರಕ್ತದಲ್ಲಿ ನನ್ನ ಕಾಲು ತೊಳಿ. ಓವರ್ ಮಾಡಬೇಡಿ. ಸಮಾಧಾನ. ತಪ್ಸ್ಕೊಂಡ್ಬಿಟ್ಟ. ಸತ್ಯ, ಏನ್ ತಪ್ಪಿಸ್ಕೊಳ್ಳೋದು? ಏನ್ ನಡೀತಾ ಇದೆ ಇಲ್ಲಿ? ಅಂಕಲ್ ಒಂದ್ ನಿಮಿಷ. ಅಮ್ಮ, ನೀವೆಲ್ಲ ಪ್ಲೀಸ್ ವಿಜಿನ ಒಳಗೆ ಕರ್ಕೊಂಡ. ಆಯ್ತು ವಿಜಿ ಬಾರ್ವಾ.